ಕಡೆ ಒಂದು ಸ್ವಲ್ಪ ಕಲಬುರಗಿ ರಸ್ತೆ ಹೋಗೋಕ್ಕೆ ಅನುಕೂಲ ಆದಂಥ ಅಲ್ಲಿದೆ. ಹೀಗಾಗಿ ಒಂದು 23ಕ್ಕೂ ಹೆಚ್ಚು ಪುಸ್ತಕಗಳನ್ನು ಜಿಲ್ಲೆಗೆ ಸಂಬಂಧಪಟ್ಟಂತೆ, ತಾಲೂಕಿಗೆ ಸಂಬಂಧಪಟ್ಟಂತೆ ಬರೆದಿದ್ದೀನಿ. ಮತ್ತು ಈ ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸಂಶೋಧನೆ ಒಂಥರದ ನಮ್ಮದು ಲೋಕ. ಹಾಗಾಗಿ ನಾನೊಂದು ಮಾಡ್ತಾನೆ ಈ ಸಾಹಿತ್ಯ ಪರಿಷತ್ತಿನ ದುಡಿತಾ ಇದೆ. ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇದ್ದಾಗ ಹಳ್ಳಿಗಳಿಗೆ ಹೋಗಿ ದೇಶಪಾಂಡೆ ಅವರು ಸಾಕ್ಷಿ ಇದ್ದಾರೆ. ಇಲ್ಲೆಲ್ಲ ಮುಂದೆ ಕೂತಂಥವ್ರು ಲಿಂಗಾರೆಡ್ಡಿ ಸರ್ ಅವರು, ರಾಮಯ್ಯ ಸರ್ ಅವರು, ಪೂಜಾರಿ ಅವರು ಇದ್ದಾರೆ. ಎಲ್ಲರೂ ಜನಾರ್ದನ್ ರೆಡ್ಡಿ, ಸಂಗಣ್ಣ ಅಲ್ಜಿ ಎಲ್ಲರೂ ಇದ್ದೀರಿ. ನಮ್ಮ ವೀರಭದ್ರ ಯತ್ನೂರು, ಅಣ್ಣಾ ಸಾಗರ್ ಸರ್ ಇದ್ದಾರೆ. ಇವರೆಲ್ಲ ನೋಡಿದವರು ಇದ್ದಾರೆ. ಇಲ್ಲೆಲ್ಲ ಮಾಧ್ಯಮವೆಲ್ಲ ಇದೆ. ಈ ನಾವು ಇನ್ನೊಬ್ಬರಿಗೋಸ್ಕರ ಒಂದು ಜನಾಂಗ ನಾನು ಬೆಳಿಬಾರ್ದು, ನಾನಷ್ಟೇ ಬೆಳೆದ್ರು ಸಾಲದು. ನಾ ಅಧ್ಯಕ್ಷ ಇದ್ದಾಗ ಹೈಸ್ಕೂಲ್ ಟೀಚರ್ ಆಗಲೇ ಅಪಾಯಿಂಟ್ಮೆಂಟ್ ಆಗಿದ್ರು. ಅವರು ಉಪನ್ಯಾಸ ಮಾಡಿಸಿದ್ದೆ ಎಲ್ಲ ಶಾಲೆ ಕಾಲೇಜುಗಳಲ್ಲಿ. ಅವ್ರು ಇವತ್ತಿಗೂ ಅಲ್ಲಿ ಬೇರೆ ಬೇರೆ ಕಡೆ ನೀವು ಉಪನ್ಯಾಸ, ಸುಂಕಾ ಸರ್ ಅವ್ರನ್ನ ಉಪನ್ಯಾಸ, ಹಾಗೆ ಒಂದೊಂದು ವಿಷಯ ಕೊಟ್ಟು ಅವರ ಮಾತನಾಡಿ ಬಸಲಿಂಗಮ್ಮ ಕೋರಿ ಯಾರ್ಯಾರು ಮನೆಗಳು ಕೂತಾರೋ ಅಥವಾ ಟೀಚರ್ ಇದ್ದಾರೆ ಅವ್ರಿಗೆ ವೇದಿಕೆ ಕಲ್ಪಿಸುವಂತ ಒಂದು ಸಣ್ಣ ಪ್ರಯತ್ನ ನಾವು ಮಾಡೋದು. ನಲ್ಲೂರು ಪ್ರಸಾದ್ ಅಂತ ರಾಜ್ಯಾಧ್ಯಕ್ಷರು ಬಂದು ಮಾದರಿ ಕಸಪ ಸೇಡಂ ತಾಲೂಕು ಅನ್ನುವಂಥ ಬಿರುದನ್ನು ನಮಗೆ ಕೊಟ್ಟರು. ಹೀಗೆ ಒಂದು ನಮ್ಮ ಗೌರವ. ಈ ನೆಲಕ್ಕೆ ದುಡಿದಿ, ಕವಿರಾಜ ಮಾರ್ಗದ ನೆಲಕ್ಕೆ ದುಡಿದಿದ್ದೀನಿ. ರಾಷ್ಟ್ರಕೂಟರ ನೆಲದಲ್ಲಿ ಮತ್ತೆ ಧ್ವಜದ ಪತಾಕಿಯನ್ನು ಸೇಡಮನ ಕೀರ್ತಿ ಪತಾಕಿಯನ್ನು ಹಾರಿಸುತ್ತ ನಾನು ಮಾಡ್ತೀನಿ. ನಿಮ್ಮೆಲ್ಲರೂ ಸಹಕಾರ. ಇದು ಅಧ್ಯಾತ್ಮದ ಕ್ಷೇತ್ರ. ಇದು ಬಹಳ ಕೋಡ್ಲಾದಲ್ಲಿ ಸುಮ್ಮ ಹೊರಟಿದ್ದೆ, ಕರ್ಕೊಂಡು ಹೋಗಿ 5 ನಿಮಿಷದ ಒಳಗೆ ಸಭೆ ತಯಾರು ಮಾಡಿದ್ರು ತಮ್ಮ ಸ್ಕೂಲ್. ಇವತ್ತು ಆ ಸ್ಕೂಲ್ ನೋಡ್ಬೇಕು, ಹೈಟ್ಯಾಕ್ ಸ್ಕೂಲ್ ಮಾಡಿದೆ. ಇಡೀ ರಾಜ್ಯಕ್ಕೆ ಹೈಟ್ಯಾಕ್ ಸ್ಕೂಲ್. ಒಂದು ವರ್ಷ ಬಿಡುವಿತ್ತು. ಸ್ವಲ್ಪ ಜಂಜಾಟಗಳನ್ನ ತೆಗೆದು ಅದಕ್ಕೆ ಮೀಸಲಿಟ್ಟು ಕಾಯಕದಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದೆ. ಇವತ್ತು ಅದ್ಭುತ ನೀವು ನೋಡು. 12-13 ಸ್ವಾಮೀಜಿಗಳು ಬಂದು, ಮಠಾಧೀಶರು ಬಂದು ಆಶೀರ್ವಾದ ಮಾಡೋದು. ಈಗ ನಮ್ಮ ಲೋಕ ನಾವಿರುವಲ್ಲೇ ಸ್ವರ್ಗ ಸೃಷ್ಟಿ ಮಾಡೋದು. ಡಾಕ್ಟರ್ ಸಾಹೇಬರು ತಾವು ತಮ್ಮ ಥರದ ಒಂದು ಅವ್ರು ಹೆಂಗಲ್ಲ, ಅವ್ರ ಹಾಸ್ಪಿಟಲ್ಗೆ ಹೋದ್ರೆ ಒಂದು 10 ಮಾತಾಡಿದ್ರೆ ಎಷ್ಟು ಖುಷಿ ಆಗ್ತದೆ. ನಮ್ಮ ಆರೋಗ್ಯದಲ್ಲಿ ಏರುಪೇರಾದ್ರೆ ಕಡಿಮೆ ಆಗ್ತದೆ. ಒಳ್ಳೆ ಆರೋಗ್ಯವಂತರಾಗಿ ಹೊರ ಹೊಂದ್ತೀವಿ ನಾವು. ಇಂಥ ವೈದ್ಯರ ಸುಂಕದವರಂತೂ ಆ ಕಾಯಕವೇ ಕೈಲಾಸ ಹ್ಯಾಂಗ್ ಅವ್ರದ್ದು ಅನುಭವ ಮಂಟಪಕ್ಕೆ ಹೋದಂಗೆ ಆಗ್ತಿರ್ತ. ನಾನು ವೈದ್ಯ ಲೋಕದಲ್ಲಿ ಇವರು ಧ್ರುವತಾರಿಗಳು ನಮ್ಮ ತಾಲೂಕಿನಲ್ಲಿ. ಈಗ ಅವರನ್ನು ಕಳ್ಕೊಂಡಿದ್ದೀವಿ. ಆದರೆ ನಮ್ಮ ಸಾಹಿತ್ಯ ಪರಿಷತ್ತಿಗೆ ಬಹಳಷ್ಟು ಸಹಕಾರಿಯಾಗಿದ್ದಾರೆ. ಸಮ್ಮೇಳನ ಅಧ್ಯಕ್ಷರಾಗಿ ಇದೇ ನೆಲದಲ್ಲಿ ನಾನು ಒಂದಿಷ್ಟು ಕನ್ನಡದ ರಥ ಹೇಳಿದ್ದೀನಿ. ಜಿಲ್ಲಾದ ಕನ್ನಡದ ರಥವನ್ನು ಸಮರ್ಥವಾಗಿ ಎಳೆಯಲಿಕ್ಕೆ ನೀವೆಲ್ಲರ ಪ್ರೇರಣೆ ನನಗೆ ಇಷ್ಟು ಸಾಕು ಅನಿಸ್ತಾ. ಈ ವೇದಿಕೆಗೆ ಮತ್ತೆ ಕೂಡೋಣ. ನೀವೆಲ್ಲರೂ ಯಾವುದು ಈ ಕನ್ನಡ ಸಾಹಿತ್ಯಕ್ಕೆ ಜಾತಿ, ಮತ, ಪಕ್ಷ ಇದು ಯಾವುದೂ ಅಡ್ಡಿ ಇರೋದಿಲ್ಲ. ಹೊಂಟೆ ಅಂದ್ರೆ ಪರಿಷತ್ತು, ಹೊಂಟೆ ಅಂದ್ರೆ ನಮ್ಮದೇ ಆದಂಥ ಕನ್ನಡದ ಆ ಶಬ್ದಗಳ ಝೇಂಕಾರ ಮೊಳಗಬೇಕು, ಜಾನಪದ ಝೇಂಕಾರ ಮೊಳಗಬೇಕು. ಜಾನಪದ ಅವ್ರ ಆಸ್ತಿ ಅದವು, ಅವ್ರು ಬಿಡೋದಿಲ್ಲ. ಎಷ್ಟು ಚೆನ್ನಾಗಿ ಅಂತ ಹಾಡಿದ್ರು. ನಾ ಇನ್ನ ಕೇಳ್ಬೇಕು ಅನಿಸ್ತ. ಕರೆ ಮತ್ತೊಂದಿನ ಕೂಡೋಣ. ಮತ್ತೆ ನನಗೆ ಅವಕಾಶ ಸಿಕ್ಕಾಗ ನಿಮ್ಮನ್ನೇ ಮತ್ತೆ ನಮ್ಮ ಸಮಾನಾಂತರ ವೇದಿಕೆಯನ್ನು ಹಂಚ್ಕೊಳ್ತೀನಿ ಅಂತ ಇವತ್ತಿನ ದಿವಸ ನಿಮ್ಮ ಜೊತೆ ಈ ತೊದಲುಗಳನ್ನು ಮಾತನಾಡಿದ್ದೀನಿ. ನೀವು ನನ್ನನ್ನು ನೋಡಿದಿರಿ, ನೀವೆಲ್ಲ ನೋಡಿದಿರಿ. ಒಂದೇನೋ ಒಂದು ಭಗವಂತ ನಮಗೊಂದು ಅವಕಾಶ ಕೊಟ್ಟಿದ್ದಾನೆ. ಯಾರಿಗೇ ಸಿಗಲಿ ಅದನ್ನು ಅವಕಾಶ ಅಂತ ಬಳಕೆ ಮಾಡಿಕೊಂಡು ಒಂದು ಸೌಹೃದಯತೆಯಿಂದ ನಾನು ಸಾಹಿತ್ಯ ಪರಿಷತ್ತಿನಲ್ಲಿ ಶಿವಶರಣ ಪಾಟೀಲ್ ಜವಳಿ ಹಿಡ್ಕೊಂಡು 8 ಜನ ಜಿಲ್ಲಾಧ್ಯಕ್ಷ, 8-9 ಜನ ಜಿಲ್ಲಾಧ್ಯಕ್ಷರ ಜೊತೆಗೂಡಿ ಕೆಲಸ ಮಾಡಿದ್ದೆ. ಇದು ನನಗೆ ಮಂಡೂರು ಹಿಡ್ಕೊಂಡು ಹೀಗೆ ಒಂದು ಲೋಕ ನಮ್ಮದು. MS ಪಾಟೀಲ ಕನ್ನಡ ಭವನ ಅಂದ್ರೆ ಮುಡುಗುಂಡ್ಯಾರೋ ಯಾರೇ ಅಧ್ಯಕ್ಷರಿಲ್ಲ ಅಲ್ಲಿ ಹೋಗ್ತಿದ್ದೆ ನಾನು. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜಮಖಾನೆ ಹಾಸೂರು ಒಳಗೆ ಆ ರೀತಿ ಕೆಲಸ ಮಾಡಿದ್ವಿ. ಸೇಡಂಗೆ ಯಾವಾಗಿತ್ತು ಅಲ್ಲೇ ಹೋಗ್ತಿದ್ವು ರವಿವಾರ. ಹಾಗೆ ಒಂದು ಥರದ ಲೋಕ. ಇದೆಲ್ಲ ಹೆಚ್ಚಿಗೆ ವಿಷಯ ನಾನು ಹೆಚ್ಚಿಗೆ ಹೇಳೋದಿಲ್ಲ. ಮತ್ತೆ ಸಮಯ ಅವ್ರ ಹೆಂಗಂದ್ರು ನಮ್ಮ ಸಂತೋಷ ತೊಟ್ಟೆ ಹೇಳೋದು ಪ್ರಿಪರೇಷನ್ ಮಾಡಕತ್ತಾರ ಅಂತಂದ್ರೆ ಅದು ನನಗೂ ಅಪ್ಲೈ. ನೀವು ಜಾನಪದ ತಾಲೂಕಿಗೆ ಸಂಬಂಧಪಟ್ಟಂತೆ ನೀವು ತಯಾರು ಮಾಡಿದ್ರಿ. ನಾನು ಇಡೀ ಎಲ್ಲ ತಾಲೂಕುಗಳನ್ನ, ಹಳ್ಳಿಗಳನ್ನ ಸಂಗ್ರಹ, ಅದು ಜಾನಪದ ಅಲ್ಲ, ಎಲ್ಲ ಒಂದು ಶಕ್ತಿ ಇದೆ, ಒಂದು ಭಾಗ. ನಾನು ಜಾನಪದ ಅಷ್ಟೇ ಅಲ್ಲ, ರಂಗಭೂಮಿ ಇವೆಲ್ಲ ಚಿತ್ರಕಲೆ, ಕಲಾ ಇಷ್ಟೆಲ್ಲವನ್ನ ಅಧ್ಯಯನ ಮಾಡಿ ಓತಪ್ರೋತವಾಗಿ ಮಾತನಾಡಬೇಕಲ್ಲ. ಹಿಂದಿನ ಹಿರಿಯ ತಲೆಮಾರಿನ ಅಧ್ಯಕ್ಷರು ಎಂತೆಂಥ ಘಟಾನುಘಟಿಗಳ ಅಧ್ಯಕ್ಷರು, ಅವಾಗ ನೋಡ್ರಿ ಎಂತೆಂಥ ಘಟಾನುಗಳ ಅಧ್ಯಕ್ಷರು ಅಂದ್ರೆ MG ಬಿರಾದರ್ ಅಂತವರು ಸಮ್ಮೇಳನಾಧ್ಯಕ್ಷರಾದ್ರು ಕಲಬುರಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ. ಸತ್ಯಂಪೇಟ್ ಲಿಂಗಣ್ಣ ಸತ್ಯಂಪೇಟ್ ಅವರ ಸಾಲಿನಲ್ಲಿ ಸೇರ್ತೀನಲ್ಲ, ಇದು ಸೇಡಂ ಸೇರ್ತಂತದ್ರಾಗ ನಾ ಸೇರಿಲ್ಲ, ಸೇಡಂ ನೆಲವೇ ಸೇರ್ತು ಅಂತ ಆ ಲೈನಲ್ಲಿ ಮತ್ತೆ ಕೊಡೋಣ. ಒಳ್ಳೆಯದಕ್ಕೆ ಬೆಲೆ ಇರ್ತದೆ, ಸತ್ಯಕ್ಕೆ ಬೆಲೆ ಇರ್ತದೆ,
ಸತ್ಯಕ್ಕೆ ಜಯ ಆಗ್ತದೆ. ಸತ್ಯಕ್ಕೆ ಜಯ ಅನ್ನುವುದಕ್ಕೆ ನಮ್ಮ ನೆಲ, ನಾನಲ್ಲ, ನಮ್ಮ ನೆಲ. ನಾನಿಲ್ಲಿ ಹುಟ್ಟಿಲ್ಲದ್ದು ಅಂದ್ರೂ ಪರವಾಗಿಲ್ಲ. 40 ವರ್ಷ ಹನಿ ಹನಿ ರಕ್ತವನ್ನು ಸುಟ್ಟಿದ್ದೀನಿ ಇದಕ್ಕೆ. ಹಳ್ಳಿಗೆ ನನ್ನ ಹಿಂದೆ ನಮ್ಮ ತಂದೆ ತಾಯಿ ಆರಂಭಿದ್ದಿಲ್ಲ, ಮನೆ ನೋಡಿಲ್ಲ ನಾನು, ಹೊಲಕ್ಕೆ ಹೋಗಿಲ್ಲ ನಾನು, ನನ್ನ ಹೊಲ ಎಲ್ಲಿರೋ ಗೊತ್ತಿಲ್ಲ. ಊರು ಪೊಲೀಸ್ ಗೌಡ್ರು ನಾವು. ಆ ಪೊಲೀಸ್ ಗೌಡಿಕೆನೆ ಬೇಡ, ಸಾಮಾನ್ಯ ವ್ಯಕ್ತಿಯಾಗಿ ಕನ್ನಡದ ಕಾರ್ಯಕರ್ತನಾಗಿ ತಾಲೂಕಿನಲ್ಲಿ ದುಡಿತೇನಲ್ಲ, ದುಡಿಯೋದೇ ನನ್ನ ಶಕ್ತಿ. ಇವತ್ತು ಎಲ್ಲೇ ಇದ್ರು ಇವತ್ತು ಸನ್ಮಾನಗಳ ಸುರಿಮಣ. ಯಾಕಪ್ಪ ಅಂತ ಕೇಳೋದು. ಮನೆಗೆ ಬಂದು ಅಂದ್ರೆ ನಮ್ಮ ಸಹಧರ್ಮಿಣಿ ಅವರಿಗೆ, ನಮ್ಮ ಹುಡುಗ ಎಲ್ಲರೂ ಬರೋರು ಬ್ಯಾಡ ಅಂತಲ್ಲಕ್ಕಾಗಲ್ಲ. ಶಾಲೆ ಒಳಗೆ ಸುತ್ತಮುತ್ತಲಿನ ಹಳ್ಳಿಗಳ ಜನ ನಮ್ಮ ಅಭಿಮಾನ ಅಂದ್ರೆ ನಮ್ಮ ಮೇಲೆ ಪ್ರೀತಿ ಇರುವಂತ ಗಣ್ಯರು ಬರ್ಬೇಕಾಗ್ತಾರ. ಇದು ಒಂದು ಏನೋ ಸುಯೋಗ ನನಗೆ ಸಿಕ್ಕಾರ. ನಿಮ್ಮ ಆಶೀರ್ವಾದ ನನ್ನ ಮೇಲೆ. ಯಾಕಂದ್ರೆ ಬ್ರಹ್ಮಕುಮಾರಿ ಅದು ನಿಮ್ಮ ಕೇಂದ್ರ ಸ್ಥಾನಕ್ಕೆ ನಾನು, ರಾಜ್ಕುಮಾರ್ ಪಾಟೀಲ್ ಕೆಲವು ಅವ್ರ ಸ್ಟೂಡೆಂಟ್ ಇದ್ರು, ಅವರು ಮಾಲ್ಪಾಣಿ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ನಿಮ್ಮದು ಇದು ಯಾವುದು ಆಶ್ರಮ, ದೊಡ್ಡ ಆಶ್ರಮ, ಮೌಂಟ್ ಆಬು. ಏನು ಅದ್ಭುತ ರೀ. ನಾವು ಒಳಗೆ ಹೋಗ್ಬಿಟ್ರೆ ಎಷ್ಟು ಆನಂದ. ಇವತ್ತು ಆ ಕ್ಷಣವನ್ನೇ ಸೇಡಂನಲ್ಲಿ ಸೃಷ್ಟಿ ಮಾಡಿರಲ್ಲ ಅಕ್ಕೋರೆ. ಇದು ನನಗೆ ಬಹಳ ಖುಷಿ ಅನಿಸ್ತದೆ. ಅಲ್ಲೇ ಕೂತೀನಿ ಸಾಹಿತ್ಯ ಸಾಹಿತ್ಯ ಅಧ್ಯಾತ್ಮ ಇವೆರಡೂ ನಮ್ಮ ಕಣ್ಣುಗಳು ಈ ನಾಡಿನ ಬೆಳಗ್ತವ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ.